ವೀಕ್ಷಕರೇ ನಮಸ್ಕಾರ. ನೀವೀಗ ನೋಡ್ತಾ ಇರೋದು ನಾನು ಬೆಳಗ್ಗೆನಾಗ ವಾಕ್ ಮಾಡ್ತೀನಿಲ್ಲ ಆ ಪಾರ್ಕು. ಈ ಪಾರ್ಕು ಬಹಳ ಸುಂದರವಾಗಿದೆ. ಈ ಪಾರ್ಕ್ಗೆ ಸುಮಾರು ಜನರು ವಾಯುವಿಹಾರ, ಎಕ್ಸೈಜು, ಆಟೋಪಚಾರಗಳು ಎಲ್ಲನೂ ಇದೆ. ಮತ್ತು ಈ ಪಾರ್ಕ್ನಲ್ಲಿ ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನು ಕೂಡ ಇಟ್ಟಿದ್ದಾರೆ. ಈ ಪಾರ್ಕಲ್ಲಿ ಮಕ್ಕಳುಗಳೇ ಆಗಲಿ ದೊಡ್ಡವರೇ ಆಗಲಿ ಆಟ ಆಡೋಂಥ ಒಂದು ಇನ್ಸ್ಟ್ರೂಮೆಂಟ್ಗಳೆಲ್ಲ ಇಟ್ಟಿದ್ದಾರೆ. ನೋಡಿ, ಎಲ್ಲ ಆರಾಮಾಗಿ ಅವ್ರು ಯಾವ್ಯಾವ ಥರ ಆಟ ಆಡಬೇಕು ಅದೆಲ್ಲ ಇದೆ. ಮತ್ತು ಮೇಲಾಗಿ ಇಲ್ಲಿ ಶೌಚಾಲಯಗಳು ಕೂಡ ಇದ್ದಾವೆ. ಶೌಚಾಲಯಗಳು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಇಂಥ ಪಾರ್ಕ್ನ ನಾವೆಲ್ಲೂ ನೋಡೇ ಇಲ್ಲ, ಅಷ್ಟು ಸುಂದರವಾಗಿದೆ. ಯಾವುದೇ ಥರದ ಒಂದು ಗಲಾಟೆಗಳು ಕೂಡ ಆಗೋದಿಲ್ಲ. ಅವ್ರವ್ರಿಗೇನೇನೋ ಆಟ ಆಡಬೇಕೋ ಆಟ ಆಡ್ಕೊಂಡು ಅವರು ಏನೋ ವ್ಯಾಯಾಮನೋ ಇಲ್ಲ ವಾಕಿಂಗೋ ಜಾಗಿಂಗೋ ಏನು ಮಾಡಬೇಕೋ ಅದು ಮಾಡ್ಕೊಂಡು ಅವ್ರವ್ರ ಪಾಡಿಗೆ ಅವರವರು ಹೋಗ್ತಾ ಇರ್ತಾರೆ. ಭಾಳ ಒಂದು ಚೆನ್ನಾಗಿರುವಂತಹ ಒಂದು ಪಾರ್ಕು ಅಂತ ಕೂಡ ಹೇಳ್ಬೋದು. ನೋಡಿ, ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳೆಲ್ಲವೂ ಕೂಡ ಈ ಪಾರ್ಕ್ನೊಳಗಡೆ ಇದೆ. ಈ ಪಾರ್ಕಲ್ಲಿ ಬಂದವರು ಒಂದು ಅರ್ಧ ಗಂಟೆ ಕೂತಿದ್ದು ಹೋಗಬೇಕು ಅನ್ನೋಕ್ಕಾಗುತ್ತೆ, ಜಲ್ದಿ ಖಾಲಿ ಮಾಡಬೇಕು ಅನ್ನೋಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಪಾರ್ಕು ಏಳು ಮಾಡಿಸೋಂಥ ಒಂದು ಪಾರ್ಕ್ ಆಗಿರ್ತದೆ. ಅವರವರು ಏನೋ ವ್ಯಾಯಾಮನೇ ಆಗ್ಬೋದು, ರನ್ನಿಂಗ್ ಆಗ್ಬೋದು, ಜಾಗಿಂಗ್ ಆಗ್ಬೋದು, ಎಕ್ಸಸೈಸ್ ಆಗ್ಬೋದು, ಅವೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಮತ್ತು ನ್ಯೂಸ್ ಪೇಪರ್ಗಳನ್ನೂ ಕೂಡ ಅಲ್ಲಲ್ಲೇ 4 ಒಂದು ವಿಧಿದೆ, ಏನೋ ಹೇಳ್ತಾರಲ್ಲ ಟೆಂಟ್ಗಳು, 4 ಟೆಂಟ್ಗಳು 4 ನ್ಯೂಸ್ ಪೇಪರ್ಗಳು ತಂದು ಇಡ್ತಾರೆ. ಅವ್ರ ಪಾಡ್ಗೆ ಅವರು ಓದ್ಕೊಂಡು ಗಿದ್ಕೊಂಡು ವಯಸ್ಸಾದವರು ಇದ್ದೇ ಇರ್ತಾರಲ್ಲ ನಮ್ಮಂಥವ್ರು, ಅವರೆಲ್ಲ ನ್ಯೂಸ್ ಪೇಪರ್ಗಳು ನೋಡ್ಕೊಂಡು ಒಂದು ಎಲ್ಲ ಅವರ ಒಂದು ವಿಶ್ರಾಂತಿಗಳನ್ನೆಲ್ಲ ತಗೊಂಡು ಆರಾಮಾಗಿ ಹೋಗ್ತಾರೆ. ಯಾವುದೇ ತರಹದ ಒಂದು ಗಲಾಟೆ ಕೂಡ ಆಗದೇನೆ ನಾವು ಬಂದಿರೋದು ಪಾರ್ಕ್ಗೆ ನಮ್ಮ ಒಂದು ಆರೋಗ್ಯ ಭಾಗ್ಯನ ಕಾಪಾಡಲಿಕ್ಕೆ ಬಂದಿರೋದು ಅಂತ ತಿಳ್ಕೊಂಡು ಆರಾಮಾಗಿ ಅವರವರ ಒಂದು ಕೆಲಸಗಳು ನೋಡ್ಕೊಂಡು ಹೋಗ್ತಾಯಿದ್ದಾರೆ. ನೋಡಿ, ನಾನು ಇಲ್ಲಿಗೆ ಒಂದು 6 ತಿಂಗಳಿಂದ ನಾನು ರೆಗ್ಯುಲರಾಗಿ ಹೋಗ್ತಾಯಿದ್ದೀನಿ. ಯಾಕಂದರೆ ನನಗೆ ಶುಗರ್ ಯಾವಾಗ ಒಂದು ಸ್ವಲ್ಪ ಅಟ್ಯಾಕ್ ಆಯಿತೋ ಆ ಟೈಮಲ್ಲಿ ಡಾಕ್ಟ್ರು ಹೇಳಿದ್ರು, ನೀವು ಒಂದು ಸ್ವಲ್ಪ ಬೆಳಗ್ಗೆನಾಗ ವ್ಯಾಯಾಮ, ಎಕ್ಸೈಜು, ರನ್ನಿಂಗು, ಜಾಗಿಂಗು ಇವನ್ನೆಲ್ಲ ಮಾಡಿ ಅಂತ ಹೇಳಿದ್ರು. ಈ ವಯಸ್ಸಲ್ಲಿ ವ್ಯಾಯಾಮ ಮಾಡೋಕ್ಕಾಗಲ್ಲ. ಯಾಕಂದರೆ ನನಗೆ ಮೊದಲಿಂದ ಭಯ ಬಂದ್ಬಿಟ್ಟಿದೆ. ಕೈ ಕಾಲು ನಗ್ಗೋದು, ಕೈ ಕಾಲು ಏನಾದ್ರು ಊನತೆಗಳಾದವು ಅಂತೇಳಿ ನನಗೆ ಭಾಳ ಭಯ. ಹಾಗಾಗಿ ವ್ಯಾಯಾಮ ಅವೆಲ್ಲ ಇಲ್ಲ. ರನ್ನಿಂಗ್ ಮಾಡ್ತೀನಿ, ಮೊದಲೇನು ತೋರಿಸಿದ್ನಲ್ಲ ನಮಗೆ ಇನ್ಸ್ಟ್ರೂಮೆಂಟ್ಗಳು ಅಂಥವು ಮಾಡ್ತೀನಿ. ಮತ್ತು ಎಲ್ಲ 7 ಮಾಡಿಸಾಗಿದೆ ಪಾರ್ಕು, ತುಂಬ ಸುಂದರವಾಗಿದೆ. ನೋಡಿ, ನನಗೆ ಅಮೃತ ಬಳ್ಳಿ ಎಲೆ ಈ ಪಾರ್ಕ್ನೊಳಗೆ ಇದೆ. ಅಮೃತ ಬಳ್ಳಿ ಎಲೆನೂ ಕೂಡ ಬೆಳಗ್ಗೆ ಬಂದ ತಕ್ಷಣ, ಪಾರ್ಕ್ ಬಂದ ತಕ್ಷಣ ಒಂದು 5-6 ಎಲೆ ಕಿತ್ಕೊಂಡು ತಿನ್ಕೋತೀನಿ ಅಲ್ಲೇ. ಅದು ನಮ್ಮ ಒಂದು ಶುಗರ್ಗೆ ರಾಮಬಾಣ ಅಂತಲೂ ಕೂಡ ಹೇಳ್ಬೋದು. ನಾನು ಈ ಬಗ್ಗೆ ಮೊದಲೇ ಒಂದು ವಿಡಿಯೋ ಮಾಡಿದ್ದೀನಿ. ಅಮೃತ ಬಳ್ಳಿ, ಬೇವಿನ ಸೊಪ್ಪು ಮತ್ತು ಇವು ಕರಿಬೇವಿನ ಸೊಪ್ಪು 3 ಆರೋಗ್ಯಕ್ಕೆ, ಶುಗರ್ ಇರೋರಿಗೆ ಒಳ್ಳೆಯದು ಅಂತ ನಾನು ಮೊದಲೊಂದು ಸರಿ ವಿಡಿಯೋ ಹಾಕಿದ್ದೀನಿ. ತಾವು ದಯಮಾಡಿ ಈ ವಿಡಿಯೋಗಳೆಲ್ಲ ನೋಡ್ತಾಯಿರಿ. ಯಾರಿಗೆ ಒಂದು ಶುಗರ್ನ ಒಂದು ಗುಣಗಳು ಕಾಣಿಸ್ಕೊತವೆ ಅವರು ಈ ಅಮೃತ ಬಳ್ಳಿ ಎಲೆನ ಖಂಡಿತ ಎಲ್ಲಿದ್ರೂ ಕೂಡ ಒಂದು 4-5 ಎಲೆನ ತಿನ್ನಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಮತ್ತು ಇಂಥದ್ದೇ ಪಾರ್ಕು ಎಲ್ಲರೂ ನಿಮ್ಮ ಅಕ್ಕಪಕ್ಕದ ಒಂದು ಏರಿಯಾದಲ್ಲಿದ್ದರೆ ವಿಶ್ರಾಂತಿ ಧಾಮಕ್ಕೆ ಹೋಗಿ ಆರಾಮಾಗಿರಿ.
ವಿಶ್ರಾಂತಿ ಧಾಮ ಅಂದರೆ ಏನಿಲ್ಲ ನೋಡಿ, ನ್ಯೂಸ್ ಪೇಪರ್ ಇದೆ, ನ್ಯೂಸ್ ಪೇಪರ್ ಓದ್ತಾ ಇದ್ದೀನಿ. ಹಾಗಾಗಿ ಏನಿಲ್ಲ, ಒಂದೊಂದು ಕಾಲು ಗಂಟೆ ಆರಾಮಾಗಿ ಕಾಲ ಕಳ್ಕೊಂಡು ಬರ್ತಾಯಿರ್ತೀನಿ. ಇಷ್ಟು ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರಗಳು. ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ದೀರೋ ಅವರೆಲ್ಲ ನನಗೆ ಒಂದು ಸ್ವಲ್ಪ ನಿಮ್ಮ ಒಂದು ಸಪೋರ್ಟ್ ಏನಿದೆಯೋ ಲೈಕು, ಕಾಮೆಂಟು ಮತ್ತು ಶೇರು ಇಂಥವಕ್ಕೆ ನಮಗೆ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.